ಸರ್ಕಾರಕ್ಕೆ ಮಾನವೀಯತೆ ಇದೆಯಾ ಸರ್ಕಾರಕ್ಕೆ? 3 ಜನ ಸತ್ತೋಗಿದ್ದಾರೆ, ಆಮೇಲೆ ಕ್ವಶನ್ ಅವರ್ ನಡೆಸಿ. No discussion shall be allowed. ಸರ್ಕಾರ 3 ಜನರ ಕೊಂದ ನಂತರ ಏನ್ ಪ್ರಶ್ನೋತ್ತರ ನಡೆಸ್ತೀರಿ ನೀವು? ರಾಜಕೀಯ ಆಗ್ಬೇಕು ಇವ್ರಿಗೆ. ಸರ್ಕಾರನೇ ನಾವೇ ಹೇಳಿದ್ರೆ ಎನ್ಕೌಂಟರ್ ಮಾಡಕ್ಕೆ ಅಂತ ಹೇಳ್ಬಿಟ್ಟು ಮಾನವೀಯತೆ ಇದೆಯಾ ಸರ್ಕಾರಕ್ಕೆ? ಅಧ್ಯಕ್ಷರೇ, ಒಂದು ಸೂಚನೆ ಇಲ್ಲ, ಕನಿಷ್ಠ ಒಂದು ನೋಟಿಸ್ ಕೊಟ್ಟಿಲ್ಲ ನೀವು. ಅದಕ್ಕೆ ನಾನು ನಿಮ್ಗೆ ಪದೇ ಪದೇ ಕೇಳಿದೆ, ಒಂದು ನೋಟಿಸ್ ಕೊಡ್ರಿ. ಈಗ ಮಿನಿಸ್ಟರ್ ಸ್ಟೇಟ್ಮೆಂಟ್ ಮಾಡಿದ್ರೆ ನಿಮ್ಗೆ ಮಾತಾಡಕ್ ಬರಂಗಿಲ್ಲ. ನೋಟಿಸ್ ದಯವಿಟ್ಟು ಇದು ದಯಮಾಡಿ ಸುನಿಲ್ ಅವರೇ, ದಯಮಾಡಿ ನಿಮ್ಗೂ ಎಲ್ಲ ನೀವೆಲ್ಲ ಕಾಯ್ದೆಯನ್ನ ಮಾನ್ಯ ಅಧ್ಯಕ್ಷೆ, ನಾನು ನಿಯಮದ ಪ್ರಕಾರ ನಿಮ್ ಗಮನ ಸೆಳೀತಾ ಇದ್ದೀನಿ. ಮಾನ್ಯ ಸಚಿವರು ಸ್ಟೇಟ್ಮೆಂಟ್ ಮಾಡಿದ ನಂತರ ನಿಯಮದಲ್ಲಿ ಏನ್ ಹೇಳ್ತಾ ಇದೆ? ಮಾನ್ಯ ಸಚಿವರು ಸ್ಟೇಟ್ಮೆಂಟ್ ಮಾಡಿದ ನಂತರ ರಾಜ್ಯಕ್ಕೆ ಸಂಬಂಧಿಸಿದಂತೆ ಹೆಚ್ಚಿನ ಮಾಹಿತಿಯ ಪಡೆಯುವ ಉದ್ದೇಶಕ್ಕಾಗಿ ಪ್ರಶ್ನೆಗಳನ್ನು ಕೇಳಲು ಸದಸ್ಯರಿಗೆ ಅನುಮತಿ ನೀಡಬಹುದು ಅಂತೇಳಿ ನಿಯಮಾವಳಿ ಪುಸ್ತಕದಲ್ಲಿ ನೀವು ಮಂತ್ರಿ ನನ್ನ ಉದ್ದೇಶ ಏನಿದೆ, ಯಾರಿಗೆ ನ್ಯಾಯ ಸಿಗಬೇಕಾದ್ರೆ ಒಂದ್ ನಿಮಿಷ ಉತ್ತರ ಕೊಡಬೇಕು. ಯಾರು ಕೊಡಕತ್ತಿಲ್ಲ. ನೋಟಿಸ್ ನಮ್ಮ ಉದ್ದೇಶ ಏನಿದೆ? ಸರ್ ಮಾನ್ಯ ಅಧ್ಯಕ್ಷ, ಒಂದೇ ನಿಮಿಷ ನಾನು ಮುಗಿಸ್ತೇನೆ. ಈ ಘಟನೆ ನಡೆದು ಹೋಗಿದೆ. ಈ ಘಟನೆ ನಡೆದು ಹೋಗಿದೆ. ಮಾನ್ಯ ಅಧ್ಯಕ್ಷರೇ, ಇಲ್ಲ ನೋಡಿ ಕೇಳಿ, ಒಂದ್ ನಿಮಿಷ ತಾವು ಹೇಳಿದ್ರಲ್ಲ, ಕೋಟ್ ಮಾಡಿದ್ರಲ್ಲ, with the consent of the speaker a minister may make a statement on a matter of public importance. On such statement no discussion shall be allowed. Yes. Members may be permitted to ask questions, clarifications for the purpose of eliciting further information. ಅಷ್ಟು ಬಿಟ್ರೆ ನಿಮ್ಗೆ ಏನು ಅವಕಾಶ ಇಲ್ಲ. ಯಾಕೆ ಸುಮ್ಮನೆ ನೀವು ಒಂದ್ ನಿಮಿಷ ಕೂತ್ಕೊಳ್ಳಿ. ನಾನು ಅದನ್ನೇ ಹೇಳಿದ್ದು. ಮಾನ್ಯ ಅಧ್ಯಕ್ಷರೇ, ಸದನದ ನಿಯಮಾವಳಿಯ ಪ್ರಕಾರ ಮಂತ್ರಿಗಳು ಝೊಮ್ಯಾಟೊ ಸ್ಟೇಟ್ಮೆಂಟ್ ಮಾಡಿದ ನಂತರ ಚರ್ಚೆಗೆ ಅವಕಾಶ ಇಲ್ಲ ಅನ್ನೋದು ನಂಗೆ ಗೊತ್ತಿದೆ. ನಾವು ಚರ್ಚೆ ಕೊಡಿ ಅಂತ ಕೇಳ್ತಾನೆ ಇಲ್ಲ. ಕ್ಲಾರಿಫಿಕೇಶನ್ಗೆ ಕೆಲವು ಪ್ರಶ್ನೆಗಳನ್ನು ಕೇಳಬೇಕು ಅಂತ ವಿರೋಧ ಪಕ್ಷದ ನಾಯಕರು ನಿಂತಾಗ ನೀವು ಅದಕ್ಕೆ ದಯಮಾಡಿ ಅಲೋ ಮಾಡಬೇಕು. ನೀವು ಸ್ಟೇಟ್ಮೆಂಟ್ ಮಾಡಿ ಸರ್, ಸ್ಟೇಟ್ಮೆಂಟ್ ಮಾಡಿ. ನಾನು ಮಾತಾಡ್ತಿರ್ಬೇಕು, ದಯಮಾಡಿ ಅಲೋ ಮಾಡಿ. ಈಗ ಏನ್ ಹೇಳ್ತೀವಿ? ಕ್ವೆಶ್ಚನ್ ಅವ್ರ ಮುಗಿಲಿ. ಕ್ವೆಶ್ಚನ್ ಅವ್ರ ಮುಗಿಲಿ. ಏನಿಲ್ಲ, ಕ್ವೆಶ್ಚನ್ ಅವ್ರ ಮುಗಿಲಿ. ಕ್ಲಾರಿಫಿಕೇಶನ್ ಕೇಳಲಿಕ್ಕೆ ಅವಕಾಶ ಮಾಡಿಕೊಡ್ತೀವಿ. ಕ್ವೆಶ್ಚನ್ ಅವ್ರ ಮುಗಿಲಿ. ದಯವಿಟ್ಟು ಕುಂದಲಿ. ದಯವಿಟ್ಟು ಕ್ಲಾರಿಫಿಕೇಶನ್ ಆದ ನಂತರ ಅದೊಂದು ಪದ್ಧತಿ ಮೇಲೆ ಬಂದಿದೆ. ಆದೇಶ ಮಾಡಿದ ನೀವು ಸ್ಟೇಟ್ಮೆಂಟ್ ಮಾಡಿದ ನಂತರ ಕ್ಲಾರಿಫಿಕೇಶನ್ ಕೇಳಬೇಕು. ಆಮೇಲೆ ಕ್ಲಾರಿಫಿಕೇಶನ್ ಕ್ವಶನ್ ಅವರ್ ಆಮೇಲೆ 3 ಜನ ಸತ್ತೋಗಿದ್ದಾರೆ, ಆಮೇಲೆ ಕ್ವಶನ್ ಅವರ್ ನಡೆಸಿ. ಸರ್ಕಾರ 3 ಜನರ ಕೊಂದ ನಂತರ ಏನ್ ಪ್ರಶ್ನೋತ್ತರ ನಡೆಸ್ತೀರಿ ನೀವು? ನಿಮ್ಗೆ ಏನ್ ಪ್ರಶ್ನೋತ್ತರ ನಡೆಸ್ತೀರಿ? ಬರೀ ರಾಜಕೀಯ ಬೇಕು. ರಾಜಕಾರಣ ನಾವು ಮಾಡಿದ್ದಲ್ಲ, ನೀವು ರೈತರಿಗೆ ಕೊಂದಿದ್ದು ನೀವು. ಕ್ಲಿಯರ್ ಆಗಿ ಅದರಲ್ಲಿ ಪ್ರಾಣ ಹೋದವ್ರ ಮೇಲೆ ರಾಜಕೀಯ ಮಾಡ್ತಾ ಇದ್ದಾರೆ. ರಾಜಕೀಯ ಆಗ್ಬೇಕು ಇವರಿಗೆ. ಮನುಷ್ಯರ ಬಗ್ಗೆ ಗೌರವ ಇಲ್ಲ. ಅಧ್ಯಕ್ಷರೇ, ನೋಡಿ, ವಿಧಾನಸಭಾ ಅಧ್ಯಕ್ಷರು ಅನುಮತಿ ಪಡೆದು ಸಾರ್ವಜನಿಕ ಮಹತ್ವದ ವಿಷಯದ ಮೇಲೆ ಹೇಳಿಕೆ ನೀಡಬಹುದು. ಅಂತ ಹೇಳಿಕೆಯ ಮೇಲೆ ಯಾವುದೇ ಚರ್ಚೆಗೆ ಅವಕಾಶವಿರತಕ್ಕದ್ದಲ್ಲ. ಆದರೆ ರಾಜ್ಯಕ್ಕೆ ಸಂಬಂಧಿಸಿದಂತೆ ಹೆಚ್ಚಿನ ಮಾಹಿತಿ ಪಡೆಯುವ ಉದ್ದೇಶಕ್ಕಾಗಿ ಪ್ರಶ್ನೆಗಳನ್ನು ಕೇಳಲು ಸದಸ್ಯರಿಗೆ ಅನುಮತಿ ನೀಡಬಹುದು ಅಂತ ಇದೆ. ಅನುಮತಿ ಕೊಡಬಹುದು. ತಾವು ಕೊಡಬಹುದು. ಪುಸ್ತಕದಲ್ಲಿ ನಿಯಮ ಪ್ರಕಾರ ಮಾಡಕ್ ಬರಲ್ಲ. ಸರ್, ಸರ್ಕಾರನೇ ನಾವೇ ಎನ್ಕೌಂಟರ್ ಮಾಡಿದ್ರಿ ಅಂತ ಹೇಳ್ಬಿಡಿ, ಬಿಟ್ಬಿಡಿ. ನನಗೆ ಹೇಳ್ಬಿಡ್ಲಿ, ಸರ್ಕಾರನೇ ನಾವೇ ಹೇಳಿದ್ರಿ ಎನ್ಕೌಂಟರ್ ಮಾಡಕ್ಕೆ ಅಂತ ಹೇಳ್ಬಿಡ್ಲಿ, ಬಿಟ್ಬಿಡ್ಲಿ. ನಾಚಿಕೆ ಆಗಲ್ಲ ಅವ್ರಿಗೆ. ತಮಿಳುನಾಡು ಮುಖ್ಯಮಂತ್ರಿ ಹೋಗ್ಲಿ. ಅದಕ್ಕೆ
ನಾಚಿಕೆ ಇಲ್ಲ ಅಂದ್ರೆ ಚರ್ಚೆ ಮಾಡಿರೋದ್ರ ಬಗ್ಗೆ ಬರೀರಿ. ಕ್ವೆಶ್ಚನ್ ಕೇಳಿ ಅಲ್ಲ ಸರ್, ನಮಗ್ ಬಿಟ್ಬಿಡಿ. ತಮಿಳುನಾಡು ಮುಖ್ಯಮಂತ್ರಿ ಸ್ಟೇಟ್ಮೆಂಟ್ ಮಾಡ್ತಾರೆ, ನಾಚಿಕೆ ಆಗಲ್ಲ, ಖಂಡನೆ ಅಂತ ಹೇಳ್ತಾರೆ. ನಾಚಿಕೆ ಆಗಲ್ಲ ಅವ್ರಿಗೆ. ಸರ್ಕಾರಕ್ಕೆ ಮಾನ ಮರ್ಯಾದೆ ಇದೆಯಾ? ಮಾನ ಮರ್ಯಾದೆ ಇದೆಯಾ ಸರ್ಕಾರಕ್ಕೆ? ಸ್ಟೇಟ್ಮೆಂಟ್ ಮಾಡ್ಬೇಕಾಯ್ತು, ಅವರು ಹೇಳ್ಬೇಕಾಯ್ತು. ಪರಿಹಾರ ಏನ್ ಕೊಡ್ತೀರಿ ಅವ್ರಿಗೆ? ನ್ಯಾಯಾಂಗ ತನಿಖೆ ಮಾಡ್ತೀವಿ ಏನು ಅಂತ ಹೇಳ್ಬೇಕಾಯ್ತು. ಓದಿದ್ರು ಬಿಟ್ಟು ಅವರೆಲ್ಲ ನಮ್ಗೆ ಯಾಕೆ ಬೇಕು? ನಮ್ಮ ರಾಜ್ಯದ ಅದರಲ್ಲಿ ನೋಡಿ ಅವ್ರ ಸ್ಟೇಟ್ಮೆಂಟ್ ಏನ್ ಹೇಳಿದ್ದಾರೆ ಅಂದ್ರೆ ಅವ್ರ ಮೇಲೆ ಮೊದಲು ಕೇಸ್ ಏನೂ ಇರಲಿಲ್ಲ ಅಂತ ಹೇಳಿದ್ದಾರೆ. ಸ್ಟೇಟ್ಮೆಂಟ್ ಅಲ್ಲಿ ಅವನ ಮೇಲೆ ಯಾವುದೇ ಹಿಂದೆ ಕೇಸ್ ಇರಲಿಲ್ಲ ಅಂತ ಹೇಳಿದ್ದಾರೆ. ಏಕಾಏಕಿ ಹಂಗೆ ಕಳ್ಳಾಗೋತಾನೆ ಅವನು. ಮಾನ್ಯ ಅಧ್ಯಕ್ಷ, ಸ್ಟೇಟ್ಮೆಂಟ್ ಅಲ್ಲಿ ಮಾನ್ಯ ಅಧ್ಯಕ್ಷ, ದಯಮಾಡಿ ಏನೋ ಇಲ್ಲ ಅಂತ ಸಚಿವರು ಸ್ಟೇಟ್ಮೆಂಟ್ ಮಾಡಿದ ನಂತರ ಕ್ಲಾರಿಫಿಕೇಶನ್ ಅವಕಾಶ ಕೊಡಬೇಕು. ನಿಮ್ ನಿಯಮದಲ್ಲೇ ಇದೆ ಅದು. ಕೊಡ್ತೀವಿ. ನಿಮ್ ನಿಯಮದಲ್ಲೇ ಇದೆ. ಕೊಡ್ತೀವಿ. ನಿಮ್ ನಿಯಮದಲ್ಲೇ ಇದೆ. ಕ್ಲಾರಿಫಿಕೇಶನ್ ಅವಕಾಶ ಕೊಡಲಿಲ್ಲ ಅಂದ್ರೆ ಸ್ಟೇಟ್ಮೆಂಟ್ ಮಾಡಿದ್ರೆ ಕ್ಲಾರಿಫಿಕೇಶನ್ ಕೊಡಬೇಕು. ನಿಯಮದಲ್ಲೇ ಇದೆ. ನೀವು ಅದಕ್ಕೆ ಅವಕಾಶ ಕೊಡಲ್ಲ ಅಂದ್ರೆ ಅವಧಿಯ ನಂತರ ಅವರು ಸಚಿವ ಅವ್ರು ಆದ್ಮೇಲೆ ಕೊಡ್ತೀವಿ, ನೀವು ಕೊಡಂಗಿಲ್ಲ ಅನ್ನಂಗಿಲ್ಲ. ಸರ್, ಅದು ಮಾಡಕ್ ಬರಲ್ಲ ಸರ್. ನಿಯಮದಲ್ಲಿ ಮಾಡಕ್ ಬರಲ್ಲ. ಸಮಾಧಾನ ಕುಂದ್ರಿ. ಇಲ್ಲ. ನಿಯಮ ಹೇಳ್ತಾ ಎಲ್ಲಾ ಇದೆ. ನಿಯಮ ಏನ್ ಹೇಳ್ತಾರೆ ಸರ್? ಚರ್ಚೆಗೆ ಸರ್ಕಾರ ತಯಾರಿದೆ. ಸರ್, ಮಾನ್ಯ ಅಧ್ಯಕ್ಷ, ಕ್ಲಾರಿಫಿಕೇಶನ್ಗೆ ಉತ್ತರ ಕೊಡ್ತೇವೆ. ಇಲ್ಲ ಅಂತ ಪ್ರಶ್ನೋತ್ತರ ಅವಧಿ ಮಾನ್ಯ ಅಧ್ಯಕ್ಷ, ನಿಯಮ ಏನ್ ಹೇಳ್ತಾ ಇದೆ? ನಾವು ಮಾನ್ಯ ಅಧ್ಯಕ್ಷ, ಮಾನ್ಯ ಅಧ್ಯಕ್ಷ, ನಾವು ನಿಯಮ ಬಿಟ್ಟು ಏನೋ ಬೇರೆ ಕೊಡಿ ಅಂತ ಕೇಳ್ತಾ ಇಲ್ಲ. ನಾವು ಕೇಳ್ತಾ ಇರೋದು ಸಚಿವರು ಸ್ಟೇಟ್ಮೆಂಟ್ ಮಾಡಿದ ನಂತರ ಕ್ಲಾರಿಫಿಕೇಶನ್ ಅವಕಾಶ ಕೊಡಿ. ನಾನು ಕ್ವೆಶ್ಚನ್ ಪ್ರಾರಂಭ ಮಾಡಿ ಹೇಳಿದ್ದೇನೆ. ಈ ಕ್ವೆಶ್ಚನ್ ಮುಗಿದುಕೊಳ್ಳೆ ನಿಮಗೆ ಈಗ ಅವಕಾಶ ಕೊಡ್ತೀನಿ. ಕೊಡ್ತೀವಿ. ಈ ಸರ್ಕಾರದ ಆದ್ಯತೆ ರೈತರಿಗೆ ಗುಂಡಿಡೋದೆ, ರೈತರಿಗೆ ಗುಂಡಿಡೋದೆ ಈ ಸರ್ಕಾರದ ಆದ್ಯತೆ ಅಂತ ಅವ್ರು ಹೇಳಿ. ನಮ್ದೇನು ತೊಂದರೆ ಇಲ್ಲ. ಈ ಸರ್ಕಾರದ ಆದ್ಯತೆ ರೈತರಿಗೆ ಗುಂಡಿಡೋದೆ. ನೀವು ಬಿಡಿಗಿರಲ್ಲಿ ಲಾಠಿ ಚಾರ್ಜ್ ಮಾಡ್ತೀರಿ, ಅವ್ರ ಮೇಲೆ ಕೊಲೆ ಮೊಕದ್ದಮೆ ದಾಖಲಿಸ್ತೀರಿ, ಇಲ್ಲಿ ಎನ್ಕೌಂಟರ್ ಮಾಡ್ತೀರಿ, ವಿದ್ಯಾರ್ಥಿಗಳಿಗೆ ನಾಚಿಕೆ ಆಗಬೇಕು. ರೈತರ ಮೇಲೆ ಗುಂಡೆ ಹಾಕ್ತಿರಲ್ಲ, ನಾಚಿಕೆ ಆಗಬೇಕು ಈ ಸರ್ಕಾರಕ್ಕೆ. ದಯಮಾಡಿ ಸಹಕರಿಸ್ರಿ. ದಯಮಾಡಿ ಕ್ಲಾರಿಫಿಕೇಶನ್ ಅವಕಾಶ ಕೊಡಿ. ಕೊಡ್ತೀವಿ, ನಿಮ್ಗೆ ಕ್ಲಾರಿಫಿಕೇಶನ್ ಕೊಡ್ತೀವಿ. ಕೊಡಿ, ಕಾರ್ಪೊರೇಷನ್ ಕೊಡಿ. ಕ್ವೆಶ್ಚನ್ ಅವರ್ ಆದ್ಮೇಲೆ ಕೊಡ್ತೀವಿ. ಸ್ಪ್ಲಿಟ್ ಆಗಲ್ಲ. ಕ್ವಶನ್ ಅವರ್ ಆದ್ಮೇಲೆ ಮುಗಿದೋಯ್ತು ಅದು. ಈ ಸಬ್ಜೆಕ್ಟ್ ಕ್ವಶನ್ ಅವರ್ ಆದ್ಮೇಲೆ ತಗೊಳಕ್ಕೆ ಬರಲ್ಲ. ನಾವು ಕ್ಲಾರಿಫಿಕೇಶನ್ ಅಷ್ಟೇ ಕೇಳೋದು. ಚರ್ಚೆಗೆ ಅವಕಾಶ ನಾವು ಕೇಳ್ತಾ ಇಲ್ಲ. ಚರ್ಚೆಗೆ ಅವಕಾಶ ಬೇಡ. ನಾನು ಕ್ಲಾರಿಫಿಕೇಶನ್ ಕೇಳ್ತೀನಿ. ಕ್ಲಾರಿಫಿಕೇಶನ್ಗೆ ಅವಕಾಶ ಕೊಡ್ಲಿ ಸರ್ಕಾರ ಅಷ್ಟೇ. ಚರ್ಚೆ ಬೇಡ. ಮಾನ್ಯ ಅಧ್ಯಕ್ಷ, ಕ್ವೆಶ್ಚನ್ ಅವರ್ ಆದ ನಂತರ ಕ್ಲಾರಿಫಿಕೇಶನ್ ತಗೋಬೇಕು ಅಂತ ಯಾವ ನಿಯಮದಲ್ಲಿ ಇದೆ? ಪ್ರಕಾರ ಕೊಡಿ. ಚರ್ಚೆ ಬೇಡ. ಕ್ಲಾರಿಫಿಕೇಶನ್ ಕೇಳಿದರೆ ಕ್ಲಾರಿಫಿಕೇಶನ್ ಕೊಡಿ. ಅಲ್ಲ, ಈಗ ನಾನು ಕ್ವೆಶ್ಚನ್ ಅವರ್ ಕರೆದಿನಿ. ಕೇಳೋದು ಆರ್ಡರ್ ಮಾಡೀನಿ. ಹಂಗ್ ಮಾಡಕ್ ಬರಲ್ಲ. ಅದಕ್ಕೆ ನಿಮ್ಗೆ ಹೇಳೋದು, ಅದು ಆದ್ಮೇಲೆ ನಿಮ್ಗೆ ಕೂಡ ಅವಕಾಶ ಮಾಡಿಕೊಡ್ತೀವೇನೋ. ನೀವು ಮೊದಲೇ ಕೂತಿದ್ದೀರಿ, ಮಾಡಕ್ ಬರಲ್ಲ. ಕರೆದಿದ್ದೀರಾ? ಕ್ವೆಶ್ಚನ್ ಕ್ಲಾರಿಫಿಕೇಶನ್ ಅಂತ ಯಾವ ನಿಯಮದಲ್ಲಿ ಹೇಳಿ? ನಮಗೆ ಪರಮಾಧಿಕಾರ ಇದೆ. ಕ್ಲಾರಿಫಿಕೇಶನ್ ಅವ್ರ ಕಡೆ ಹೋಗ್ಬೇಡಿ. ನಮ್ಮ ಪರಮಾಧಿಕಾರವನ್ನು ಉಪಯೋಗಿಸಿ ಆನಂತರ ಕ್ಲಾರಿಫಿಕೇಶನ್ ಕೇಳೋದಕ್ಕೆ ಇಲ್ಲ, ಆ ಅವಕಾಶ ಥರ ಕೊಡಿ. ಏನಿಲ್ಲ. ಒಂದೇ ದಿನ ಅವ್ರ ಕಡೆ ಹೋಗ್ಬೇಡಿ ನೀವು. ಅಧ್ಯಕ್ಷರೇ, ಕ್ವೆಶ್ಚನ್ ಅಧ್ಯಕ್ಷರೇ, ಅಧ್ಯಕ್ಷ, ಒಂದು ನಿಮಿಷ ನಮಗೆ ಮಾತಾಡೋದಕ್ಕೆ ಅವಕಾಶ ಕೊಡಿ. ಅಧ್ಯಕ್ಷ, ನೀವು ಒಂದು ನಿಮಿಷ. ಕ್ಲಾರಿಫಿಕೇಶನ್ ಯಾವ ನಿಯಮದಲ್ಲಿ ಇದೆ ಅದು ಹೇಳಕ್ಕೆ? ಕ್ವೆಶ್ಚನ್ ಅವರ್ ಕ್ಲಾರಿಫಿಕೇಶನ್ ಅಂತ ಯಾವ ನಿಯಮ ನೀವು ಮೊದಲೇ ಕೂತಿದ್ರಿ. ತಗೊಳ್ಳಿ ಗೈಡೆನ್ಸ್ ಅಲ್ಲಿ 145 ಏನ್ ಹೇಳುತ್ತೆ? 147 ಇರುತ್ತೆ. ಮಾನ್ಯ ಅಧ್ಯಕ್ಷರೇ, ನೋ ಡಿಬೇಟ್ ಶಾಲ್ ಬಿ ಪರ್ಮಿಟೆಡ್ ಆನ್ ದಿಸ್ ಸ್ಟೇಟ್ಮೆಂಟ್. ನೆಕ್ಸ್ಟ್ ಸೆಂಟೆನ್ಸ್ ಓದಿ. ಅಧ್ಯಕ್ಷರು ಈಗಾಗಲೇ ಪ್ರಶ್ನೋತ್ತರ ಅವಧಿ ಅಂತ ಘೋಷಣೆ ಮಾಡಿದ್ದಾರೆ. ಪೀಠಕ್ಕೆ ಗೌರವ ಕೊಟ್ಟು ಅದಾದ ನಂತರ ನಿಮ್ಮ ಕ್ಲಾರಿಫಿಕೇಶನ್ ಅಧ್ಯಕ್ಷರು ಯಾರು ಹೇಳಿದ್ದಾರೆ? ಕ್ಲಾರಿಫಿಕೇಶನ್ ಇಲ್ಲ ಅಂದ್ರೆ ಈಗಾಗಲೇ ಸಚಿವರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ.
ಸ್ಟೇಟ್ಮೆಂಟ್ ಬೈ ಮಿನಿಸ್ಟರ್ ಕ್ಲಾರಿಫಿಕೇಶನ್ ತಗೊಳ್ಳೋಕೆ ಅವಕಾಶ ಇದೆ. ಮೆಂಬರ್ಸ್ ಮೇ ಬಿ ಪರ್ಮಿಟೆಡ್ ಟು ಆಸ್ಕ್ ಕ್ಲಾರಿಫಿಕೇಶನ್ ಫಾರ್ ದ ಪರ್ಪಸ್. ಮೆಂಬರ್ಸ್ ಮೇ ಬಿ ಪರ್ಮಿಟೆಡ್ ಟು ಆಸ್ಕ್ ಕ್ಲಾರಿಫಿಕೇಶನ್ ಫಾರ್ ದ ಪರ್ಪಸ್ ಆಫ್ ವಿಧಾನಸಭಾ ಅಧ್ಯಕ್ಷರು ಸಮಾಧಾನ